ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಭಾನುವಾರ ಇತಿಹಾಸ ಪ್ರಸಿದ್ಧ ಶ್ರೀ ಓಂಕಾರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿ, ಮಠ ಕೇವಲ ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ರೈತರ ಎಲ್ಲಾ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದು, ಎಲ್ಲಿ ರೈತರ ಸಮಸ್ಯೆಗಳು ಇರುತ್ತವೋ ಅಲ್ಲಿ ಮಠ ರೈತರ ಪರವಾಗಿ ಕೆಲಸ ಮಾಡಲಿದೆ ಎಂದು ಶ್ರೀ ನಂಜಾವಧೂತ ಸ್ವಾಮಿ ತಿಳಿಸಿದ್ದಾರೆ. ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಸಂಸ್ಥಾನದ ಗುರುಗುಂಡ ಬ್ರಹ್ಮೇಶ್ವರ ಮಠದಲ್ಲಿ ಜಾತ್ರಾ ಮಹೋತ್ಸವ ಓಂಕಾರೇಶ್ವರ ಕಲ್ಲುಗಾಲಿ ರಥೋತ್ಸವ ಅಂಗವಾಗಿ 22 ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಚಾಲನೆ ನೀಡಿ ಮಾತನಾಡ್ತಾ ಇದ್ರು. ಜಾಗತೀಕರಣದ ಪರಿಣಾಮ ರೈತರ ಫಲವತ್ತಾದ ಕೃಷಿ ಭೂಮಿ ಕೈಗಾರಿಕೆಗಳ ಅಭಿವೃದ್ಧಿ ನೆಪದಲ್ಲಿ ಭೂ ಪರಿವರ್ತನೆಯಾಗುತ್ತಿರುವ ಜೊತೆಗೆ ಮಳೆಯ ಅಭಾವದಿಂದ ಅಂತರ್ಜಲ ಮಟ್ಟ ಕುಸಿತದಿಂದ ವ್ಯವಸಾಯ ಮಾಡುವ ಕೃಷಿಕರ ಸಂಖ್ಯೆ ಇಳಿಮುಖವಾಗುತ್ತಿದೆ. ರೈತರು ಹಳ್ಳಿಗಳನ್ನ ಬಿಟ್ಟು ಉದ್ಯೋಗ ಹರಸಿ ನಗರದತ್ತ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಿ ಕಡಿಮೆ ನೀರಿನಲ್ಲಿ ಹೆಚ್ಚು ಆದಾಯ ಪಡೆಯುವಂತಹ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಕಡಿಮೆ ನೀರಿನಲ್ಲಿ ಬೆಳೆ ಬೆಳೆಯಬಹುದು ಎಂಬ ಪ್ರತ್ಯಕ್ಷಿಕೆಯನ್ನ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಿ ರೈತರ ಸರ್ವೋತ್ತಮಮುಖ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಶ್ರೀಮಠದ ಗುರಿಯಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕರಾದ ಟಿಬಿ ಜಯಚಂದ್ರ ರವರು, ಈ ಆಂಧ್ರಪ್ರದೇಶದ ಮಾಜಿ ಸಚಿವ ರಘುವೀರಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿಮ್ಮೆಲ್ಲರ ಹೃದಯಾಂತಃಕರಣದಲ್ಲಿ ವಿರಾಜಮಾನವಾಗಿರುವ ಶ್ರೀ ಕ್ಷೇತ್ರದ ಅಧಿದೇವತೆ ಶ್ರೀ ಓಂಕಾರೇಶ್ವರ ಸ್ವಾಮಿಯಲ್ಲಿ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಸುಂದರ ಸಂಜೆಯ 22ನೇ ಕೃಷಿ ಮತ್ತು ಕೈಗಾರಿಕೆ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮೆಲ್ಲರನ್ನು ಕುರಿತು ಬಹಳ ಅರ್ಥಪೂರ್ಣ ಮಾತುಗಳನ್ನು ಆಡಿರುವಂಥ, ನಾಡು ಕಂಡಂಥ ಹಿರಿಯ ರಾಜಕೀಯ ಮುತ್ಸದ್ದಿ, ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳು, ಶ್ರೀಮಠದ ಸದ್ಭಕ್ತರು ಆದಂಥ ಸನ್ಮಾನ್ಯ ಶ್ರೀ ಟಿಬಿ ಜಯಚಂದ್ರರವರೇ, ನಾವು ಸಂತರನ್ನ ಸ್ವಾಮಿಗಳನ್ನು ಕಾಣ್ತೇವೆ, ಶಿಕ್ಷಕರಲ್ಲಿ ಕಾಣ್ತೇವೆ. ಈ ರಾಜಕಾರಣಿಗಳಲ್ಲಿ ಸಂತರನ್ನು ಕಾಣೋದು ಬಹಳ ಕಷ್ಟ. ನಮಗೆ ಈ ಭಾಗದಲ್ಲಿ ತೆಲಂಗಾಣ, ಆಂಧ್ರ ಮತ್ತು ಕರ್ನಾಟಕ, ಈ 3 ರಾಜ್ಯಗಳಲ್ಲಿ ಅಂತ ಒಂದು ವಿಶೇಷವಾದ ವ್ಯಕ್ತಿತ್ವ ಒಬ್ಬ ರಾಜಕಾರಣಿಯಲ್ಲಿ ಕಾಣಬಹುದು ಹಾಗೆ ಅಂತ ಹೇಳಿದ್ರೆ ಅದು ಶ್ರೀಮಾನ್ ರಘುವೀರಾರೆಡ್ಡಿ. ರಘುವೀರಾರೆಡ್ಡಿರವರು ಈ 3 ರಾಜ್ಯಗಳಿಗೆ ಬೇಕಾದಂತ ಅಂತ ರಾಜಕೀಯ ಮುತ್ಸದ್ದಿ, ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ರಘುವೀರಾರೆಡ್ಡಿರವರೇ, ಸೋಮಣ್ಣವ್ರು ಬರಬೇಕಾಗಿತ್ತು, ಅವ್ರು ಬೆಳಿಗ್ಗೆನೆ ಬಂದು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಹಾಗೆ ಅಂತೇಳಿ ಬಂದಿಲ್ಲ. 25ರೊಳಗೆ ಮತ್ತೆ ಯಾವತ್ತಾದ್ರೂ ಬರ್ಬೋದು. ಮತ್ತು ಸಿದ್ಧಗಂಗಾ ಮಠ ಮತ್ತು ಈ ಸ್ಫಟಿಕಪುರಿ ಮಹಾಸಂಸ್ಥಾನ, 2 ಮಠಗಳನ್ನು 2 ಕಣ್ಣುಗಳ ರೀತಿಯಲ್ಲಿ ತಾವು ಡೆಪ್ಟಿ ಸೆಕ್ರೆಟರಿ ಆಗಿದ್ದಾಗ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿದ್ದಾಗ ಕಣ್ಣುಗಳ ರೀತಿಯಲ್ಲಿ ಅವರು ನೋಡಿಕೊಂಡು ಆ ಮಠಗಳಿಗೆ ಬೇಕಾದಂಥ ಸೇವೆ ಎಲ್ಲ ಮಠಗಳು ಮಾಡಿಕೊಂಡು ಒಬ್ಬ ಜನಾನರಾಗಿ
ಅಧಿಕಾರಿಗಳಾಗಿ ಅತ್ಯಂತ ಉತ್ತಮ ಸೇವೆಯನ್ನು ನಮ್ಮ ಜಿಲ್ಲೆಗೆ ಕೊಟ್ಟಂಥ ಶ್ರೀಮಠದ ಸದ್ಭಕ್ತರಾದಂಥ ಸನ್ಮಾನ್ಯ ಶ್ರೀ ಗೋವಿಂದರಾಜರವರೇ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗಲಿಂದ ನೋಡಿದ್ದೆ. ಅವರು ಶಿರಾದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು. ಈ ಜಿಲ್ಲೆಯಲ್ಲಿ ಡಿವೈಎಸ್ಪಿಗಳಾಗಿ ಕೂಡ ಸೇವೆ ಸಲ್ಲಿಸಿದ್ರು ಅಂತ ಕಾಣ್ತದೆ. ಆದರೆ ಅವರ ನಿವೃತ್ತಿಯ ಸಮಯದಲ್ಲಿ ಅವರು ಮತ್ತೆ ಇಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಬಂದಿರುವಂಥದ್ದು ಬಹಳ ಸಂತೋಷದ ವಿಷಯ. ಬಹುಶಃ ಇವತ್ತು ಕೂಡ ಮರಿಯಪ್ಪನವರು ಹಾಗೆ ಅಂತ ಹೇಳಿದ್ರೆ ಕಾನೂನನ್ನು ಉಲ್ಲಂಘನೆ ಮಾಡೋರಿಗೆ ಬಹಳ ಭಯ ಮೂಡಿಸುವಂಥ ಒಂದು ವ್ಯಕ್ತಿತ್ವ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಮರಿಯಪ್ಪನವರೇ, ಯುವ ಮುತ್ಸದ್ದಿಗಳು ಮತ್ತೆ ನೂತನವಾಗಿ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ನಮ್ಮ ತಾಲೂಕಿನಲ್ಲಿ ಯಾರನ್ನ ಹೊಳೆಯನ್ನು ಹರಿಸುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿರುವಂಥ ಉತ್ಸಾಹಿ ಮುಖಂಡರಾದಂಥ ಮಾನ್ಯ SR ಗೌಡ್ರು, ಯುವ ಮುತ್ಸದ್ದಿ, ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಮತ್ತು DCC ಬ್ಯಾಂಕ್ನ ನಿರ್ದೇಶಕರಾದಂಥ ಮೂರ್ತಿ ಅವರೇ, ಮತ್ತು ನಮ್ಮ ಶ್ರೀಮಠದ ಸದ್ಭಕ್ತರು, ಉತ್ಸಾಹಿ ಮುಖಂಡರು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ರಾಮಕೃಷ್ಣ ಅವರೇ, ಶ್ರೀನಿವಾಸ್ ಅವರೇ, ಬಹಳ ಮುಖ್ಯವಾಗಿ ಅವ್ರ ತಂದೆಯವರು ಈ ತಾಲೂಕಿನಲ್ಲಿ ಶಾಸಕರಾಗಿ, ಅದಕ್ಕಿಂತ ಮುಖ್ಯವಾಗಿ ಹನುಮಾನ್ ಬಸ್ ಆಗಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಆ ಬಸ್ನಲ್ಲಿ ಉಚಿತವಾಗಿ ಓಡಾಡಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದು. ರಂಗನಾಥಪ್ಪನವ್ರನ್ನ, ಮುದ್ದಣ್ಣವ್ರನ್ನ ನಾವು ಯಾವಾಗಲೂ ಕೂಡ ನೆನಪು ಮಾಡ್ತೀವಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಕೂಡ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ಮಂಜುನಾಥರವರು, ನಾಗರಾಜರವರು, ಮತ್ತು ಇವತ್ತು ಸಹಸ್ರಾರು ಜನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರ ರಕ್ಷಣೆಯ ಹೊಣೆಯನ್ನು ಹೊತ್ತಿರುವಂಥ ಉತ್ಸಾಹಿ ಪೊಲೀಸ್ ಮುಖ್ಯಸ್ಥರಾಗಿರುವಂಥ ಸನ್ಮಾನ್ಯ ಶ್ರೀ ಶೇಖರ್ ಅವರು, ಇಲ್ಲಿನ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳೇ ಮತ್ತು ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಎಲ್ಲ ಆತ್ಮೀಯ ಅಧಿಕಾರಿ ವರ್ಗದವರು, ಮಾಧ್ಯಮದ ಪ್ರಮುಖರೇ, ಶ್ರದ್ಧೆಯ ತಾಯಂದಿರೇ, ಆಶಯರೇ, ಇನ್ನೇನಿನ ಕೆಲವೇ ನಿಮಿಷಗಳಲ್ಲಿ ಭಗವಂತ ಓಂಕಾರೇಶ್ವರ ರಥದ ಮೇಲೆ ಬರ್ತಾನೆ. ಬಹಳ ವೈಭವಿತವಾಗಿ ರಥ ಹರಿತದೆ. ರಥ ಹೇಗೆ ಸುಗಮವಾಗಿ, ಸುಲಲಿತವಾಗಿ, ವೈಭವಿತವಾಗಿ ಮುನ್ನಡೆಯುತ್ತೋ ಹಾಗೆ ನಮ್ಮ ಜೀವನವು ಕೂಡ ಮುಂದೆ ಸಾಗಬೇಕು ಅನ್ನುವಂಥದ್ದು. ಅದು ಈ ಜಾತ್ರೆಯ ಒಂದು ಪ್ರತೀಕ. ಮತ್ತು ನಮ್ಮ ದೇಶದ ಪರಂಪರೆ, ಸಂಸ್ಕೃತಿ ಈ ಥರದ ಒಂದು ಸಂಸ್ಕೃತಿನಲ್ಲಿ, ಈ ಥರದ ಒಂದು ಪರಂಪರೆಯಲ್ಲಿ ಮಿಳಿತವಾಗಿರುವ, ಹಾಗಾಗಿ ನಾವು ಹಬ್ಬ ಹರಿದಿನಗಳನ್ನು, ಜಾತ್ರೆ ಉತ್ಸವಗಳನ್ನು ಮಾಡ್ತಾ ನಮ್ಮನ್ನು ನಾವು ಮರಿತೇವೆ. ಇಂಥ ಸಂದರ್ಭಗಳಲ್ಲಿ ಯಾವ ಭೇದ ಭಾವಗಳಿವೆ, ಎಲ್ಲರೂ ಒಂದೇ, ಎಲ್ಲರೂ ಸಮಾನಗಳು. ನಮ್ಮೆಲ್ಲ ಬಿಂಬಗಳನ್ನು ಪಕ್ಕಕ್ಕಿಟ್ಟು, ಮೂಲೆಯಲ್ಲಿಟ್ಟು ಭಗವಂತನ ಮುಂದೆ ಎಲ್ಲರೂ ಮುಗ್ಧರಾಗುವಂಥ, ಮಕ್ಕಳಾಗುವಂಥ, ನಮ್ಮನ್ನೇ ನಾವು ಮೈಮರೆಯುವಂಥ ಸದಾವಕಾಶ. ಹಾಗಾಗಿನೇ ಜಗತ್ತು ಭಾಳಷ್ಟು ತೊಂದರೆ ತಾಪತ್ರಯಗಳನ್ನು, ಭಾಳಷ್ಟು ಕ್ಲಿಷ್ಟ ಸಂದರ್ಭಗಳನ್ನು, ನೋವುಗಳನ್ನು ಎದುರಿಸ್ತಾ ಇದ್ರು ಕೂಡ ಭಾರತ ದೇಶ ಆ ಎಲ್ಲ ನೋವುಗಳಿಂದ ಎಲ್ಲೋ ಒಂದು ಕಡೆ ಭಾಳ ತ್ರಾಸ